ಲಕ್ಕುಂಡಿ ಅನ್ನೋ ಸ್ಥಳದಲ್ಲಿ ನಿಧಿ ಸಿಕ್ಕಿರೋ ವಿಷಯ ಎಲ್ರಿಗೂ ಗೊತ್ತಿದೆ. ಸಿಕ್ಕಿರೋ ನಿಧಿನ ಪ್ರಜ್ವಲ್ ರಿತ್ತಿ ಮತ್ತು ಅವರ ತಾಯಿ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಆದರೆ ಈಗ ಚರ್ಚೆಯಲ್ಲಿರೋ ವಿಷಯ ಅವರು ಒಪ್ಪಿಸಿದ್ದು ಸರಿನಾ ಇಲ್ಲವಾ ಎಂದು. ಪ್ರಜ್ವಲ್ ರಿತ್ತಿ ಅವರ ಕುಟುಂಬವನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವರು ಅಷ್ಟೇನು ಸಿರಿವಂತರಲ್ಲ ಅಂತ. ಅವರಿಗೆ ಅಷ್ಟೊಂದು ಹಣಕಾಸಿನ ಸಮಸ್ಯೆ ಇದೆ ಮತ್ತು ಒಂದು ಮನೆಯೂ ಇಲ್ಲ. ಇದ್ದ ಮನೆಯನ್ನು ರಿಪೇರಿ ಮಾಡಲಿಕ್ಕೆ ಹೋದಾಗ ಆ ಮನೆಯ ಕೆಳಗೆ ನಿಧಿ ಸಿಕ್ಕಿದೆ. ಹಾಗಾಗಿ ಆ ಮನೆಯೂ ರಿಪೇರಿ ಮಾಡಕ್ಕೆ ಸಾಧ್ಯ ಇಲ್ಲ. ಇಂಥ ಪರಿಸ್ಥಿತಿಯಲ್ಲೂ ಅವರು ಸಿಕ್ಕಿರೋ ಅಂತ ನಿಧಿನ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ನನಗೆ ಅನ್ನಿಸುವ ವಿಚಾರ ಏನು ಅಂತ ಅಂದ್ರೆ ಅವರು ಸರ್ಕಾರಕ್ಕೆ ಒಪ್ಪಿಸಿದ್ದು ಸರಿ ಎಂದು. ಪಾಪ ಅಷ್ಟು ಬಡವರಾಗಿರೋ ಅಂತ ಅವರ ಕುಟುಂಬನ ನೋಡಿದ್ರೆ ಅವರಿಗೆ ಯಾರ ಬೆಂಬಲನೂ ಇಲ್ಲ. ಇರೋದು ತಾಯಿ ಮಗ ಇಬ್ಬರೇನೆ. ಆ ಹುಡುಗನ ಅಜ್ಜಿ ತಾತ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಸಿಕ್ಕಿರುವಂತ ಅಷ್ಟು ಒಡವೆಗಳನ್ನು ಆ ಕುಟುಂಬಕ್ಕೆ ಹಸ್ತಾಂತರ ಮಾಡಿದ್ರೆ ಅವರಿಗೆ ಅದರಲ್ಲಿ ಎಷ್ಟು ಪಾಲು ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಏಕೆಂದರೆ ಈಗಿನ ಸಮಾಜದಲ್ಲಿ ಯಾರ ಬೆಂಬಲನೂ ಇಲ್ಲ, ಒಂಟಿಯಾಗಿರೋರು ಅಂತ ಅಂದ್ರೆ ಅವರ ಬಳಿ ಆದಷ್ಟು ದುಡ್ಡನ್ನ ಕಿತ್ಕೊಳ್ಳೋದಕ್ಕೆ ಬೇರೆಯವರು ಪ್ರಯತ್ನ ಪಡ್ತಾರೆ. ಆ ಹುಡುಗನ ನೋಡಿದ್ರೆ ಪಾಪ ತುಂಬಾ ಮುಗ್ಧ ಅಂತ ಅನ್ಸುತ್ತೆ. ಅಕಸ್ಮಾತ್ ಒಂದು 85 ಲಕ್ಷ ಬೆಲೆ ಬಾಳೋ ಅಂತ ಒಡವೆಗಳನ್ನ ಅವ್ರಿಗೆ ವಾಪಸ್ ಕೊಟ್ಟರು ಅದನ್ನ ಅವರು ಎಷ್ಟು ಮಟ್ಟಿಗೆ ಕಾಪಾಡ್ಕೊಳ್ತಾರೆ ಅನ್ನೋದೇ ಒಂದು ಪ್ರಶ್ನೆ. ಈಗ ನ್ಯೂಸ್ಗಳಲ್ಲಿ ಎಲ್ಲ ನೋಡಿದ ಹಾಗೆ ಏನು ಚಿನ್ನ ಸಿಕ್ಕಿದೆ ಅದರ ಬೆಲೆಯ 1/5 ಯಾರಿಗೆ ನಿಧಿ ಸಿಕ್ಕಿತ್ತು ಅವರಿಗೆ ಸೇರುತ್ತೆ. ನಾರ್ಮಲ್ ಒಡವೆಗಳ ಮೌಲ್ಯವನ್ನು ತೆಗೆದುಕೊಂಡರೆ ಒಂದು 80 ಲಕ್ಷ ಎಂದು ಅಂದಾಜು. 80 ಲಕ್ಷದಲ್ಲಿ 1/5 ಎಂದರೆ 16 ಲಕ್ಷ ಹುಡುಗನ ಕಡೆಯವರಿಗೆ ಸಿಗಬೇಕು. ಇನ್ನು ಪುರಾತನ ವಸ್ತುಗಳ ಮೌಲ್ಯ ಅಂದ್ರೆ ಇನ್ನ ತುಂಬಾನೇ ಜಾಸ್ತಿ ಆಗುತ್ತೆ. ಸಿಕ್ಕಿರೋ ಒಡವೆಗಳಲ್ಲಿ ಕೈ ಕಡಗ, ಕಂಠದ ಹಾರ, ಕುತ್ತಿಗೆ ಸರ, ವಂಕಿ ಉಂಗುರ, ಕಿವಿಯೋಲೆ, ನಾಗರೂಪದ ಕಿವಿಯೋಲೆ, ನಾಗಮಣಿ ರೂಪದ ಕಿವಿಯೋಲೆ, ಓಲೆ, ಕೇಸರಿ ಹವಳದ ಓಲೆ, ಕೈ ತೋಡೆ ಲಾಕ್, ಉಂಗುರ, ಹರಳು, ಕೆಂಪು ಹರಳು, ಹಸಿರು ಹರಳು, ಗೆಜ್ಜೆ, ತೂತು ಬಿಲ್ಲೆಗಳು ಇವೆಲ್ಲ ಸಿಕ್ಕಿವೆ. ಚಿನ್ನ ಬೆಳ್ಳಿ ಏನಾದ್ರೂ ಅವರೇ ಇಟ್ಕೊಂಡಿದ್ರೆ ಅದು ಅವ್ರ ಹತ್ರ ಉಳಿತಾ ಇತ್ತಾ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ಚಿನ್ನ ಬೆಳ್ಳಿ ಏನಾದ್ರೂ ಅವ್ರ ಹತ್ರ ಇಟ್ಕೊಂಡಿದ್ರೆ ಅವರು ಅದನ್ನ ಕಾಪಾಡ್ಕೊಳಕ್ಕೆ ಸಾಧ್ಯ ಆಗ್ತಾ ಇತ್ತಾ ಇಲ್ವೋ ಅನ್ನೋದು ಗೊತ್ತಾಗಲ್ಲ. ನಾನು ಟಿವಿನಲ್ಲಿ ಒಂದಿನ ಒಂದು ಮೂವಿನ ನೋಡಿದೆ, ಒಂದು ಮುತ್ತಿನ ಕಥೆ ಅಂತ. ಅದನ್ನ ದಿವಂಗತ ಶಂಕರ್ನಾಗ್ ಅವರು ತೆಗ್ದಿರೋದು. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯ ಮಾಡಿರೋದು. ನನಗೆ ಆ ಮೂವಿ ತುಂಬಾನೇ ಇಷ್ಟ ಆಯಿತು. ಅದರಲ್ಲಿ ಇದೇ ತರ ಒಂದು ಇನ್ನೋಸೆಂಟ್ ಫ್ಯಾಮಿಲಿಗೆ ಒಂದು ಮುತ್ತು ಸಿಗುತ್ತೆ. ಆ ಮುತ್ತಿನಿಂದ ಅವರ ಸಂಸಾರದಲ್ಲಿ ನೆಮ್ಮದಿನೇ ಹಾಳಾಗಿ ಹೋಗುತ್ತೆ. ಅಂತ ಮುಗ್ಧರು ಆ ಮುತ್ತನ್ನ ಕಾಪಾಡ್ಕೊಳ್ಳೋದೇ ಒಂದು ಸಮಸ್ಯೆ ಆಗುತ್ತೆ. ಅವ್ರಿಗೆ ಯಾವುದೇ ಪ್ರಯೋಜನನೂ ಆಗೋದಿಲ್ಲ. ನನಗೆ ಈ ನಿಧಿ ಘಟನೆನ ನೋಡಿದಾಗ ಒಂದು ಮುತ್ತಿನ ಕಥೆಗೆ ತುಂಬಾನೇ ಹೋಲಿಕೆ ಅಂತ ಅನ್ನಿಸ್ತು. ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ಚರ್ಚೆ ಆಗ್ತಾ ಇರೋ ವಿಷಯ ಅಂದ್ರೆ ಅವರು ಚಿನ್ನ ಬೆಳ್ಳಿನ ಗೌರ್ಮೆಂಟ್ಗೆ ಕೊಡದೇ ಇರಬೇಕಿತ್ತು ಅಂತ. ಆದ್ರೆ ನನಗಂತೂ ಅವರು ಚಿನ್ನ ಬೆಳ್ಳಿನ ಗೌರ್ಮೆಂಟ್ಗೆ ಕೊಟ್ಟಿದ್ದೇ ಒಳ್ಳೇದಾಯ್ತು ಅನ್ಸುತ್ತೆ. ಅಟ್ಲೀಸ್ಟ್ ಅವ್ರಿಗೆ ಈಗ 1/5 ಸಿಗುತ್ತೆ. ಒಂದು ಮುತ್ತಿನ ಕತೆ ತರ ಅವರ ಜೀವನ ಆಗೋದಿಲ್ಲ. ಮತ್ತು ಈ ನಿಧಿ ಬಗ್ಗೆ ಇನ್ನೊಂದು ನಂಬಿಕೆ ಇರೋದು ಅಂದ್ರೆ ಆ ನಿಧಿನ ನೋಡಿದವರು ಯಾರು ಉದ್ಧಾರ ಆಗಲ್ಲ ಅನ್ನೋದು. ಆದ್ರೆ ಅದು ಒಂದು ಕೇವಲ ನಂಬಿಕೆ ಅಷ್ಟೇ. ಈ ತರ ನಂಬಿಕೆ ಆ ಮುಗ್ಧ ಕುಟುಂಬದಲ್ಲಿ ಇದ್ದಾಗ ಅವರು ನೆಮ್ಮದಿಯಿಂದ ಇರಕ್ಕಂತೂ ಸಾಧ್ಯ ಇಲ್ಲ. ಯಾವಾಗ್ಲೂ ಅವ್ರಿಗೆ ನಿಧಿನ ನಾವು ತಗೊಂಡ್ವಲ್ಲ ಅದರಿಂದ ಏನಾದ್ರೂ ಸಮಸ್ಯೆ ಆಗ್ಬೋದು ಅನ್ನೋ ಯೋಚನೆನೇ ಕಾಡ್ತಾ ಇರುತ್ತೆ. ಬೇರೆ ಯಾವುದೇ ಕಾರಣಕ್ಕಾದ್ರೂ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಆದಾಗ ಅವ್ರಿಗೆ ಅನಿಸೋದು ನಿಧಿ ತಗೊಂಡಿದ್ದಕ್ಕೇನೆ ನಮಗೆ ಈ ತರ ಆಯ್ತು ಅಂತ. ಗೌರ್ಮೆಂಟ್ ಅವರು ಅವರಿಗೆ ಒಂದು ಮನೆ ಕೊಟ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಮನೆ ಅವ್ರಿಗೆ ಬೇಗ ಸಿಗ್ಲಿ ಅಂತ ಹಾರೈಸ್ತೀನಿ. ಬಹುತೇಕ ಎಲ್ಲರ ಹಾರೈಕೆನೂ ಅದೇ ಆಗಿದೆ. ಅಷ್ಟೊಂದು ಇನ್ನೋಸೆಂಟ್ ಜನಗಳನ್ನ ನೋಡಿದಾಗ ಪಾಪ ಅಂತ ಅನ್ಸುತ್ತೆ. ತಾಯಿ ಮಗ ಇಬ್ಬರೇ ಇದ್ದಾಗ ಅವರಿಗೆ ಒಂದು ಹಣಕಾಸಿನ ಸಹಾಯದ ಅಗತ್ಯ ಅಂತೂ ಖಂಡಿತ ಇದೆ. ಕೆಲವು ಶಿಕ್ಷಣ ಸಂಸ್ಥೆಗಳು ಪ್ರಜ್ವಲ್ ರಿತ್ತಿ ಅವರಿಗೆ ಫ್ರೀ ಎಜುಕೇಶನ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಫ್ರೀ ಎಜುಕೇಶನ್ ಸಿಗ್ಲಿ, ಆ ಹುಡುಗ ಚೆನ್ನಾಗಿ ಓದಿ ಮುಂದೆ ಬರ್ಲಿ ಅಂತ ನನ್ನ ಇಚ್ಛೆ ಆಗಿದೆ. ಕಾನೂನು ಪ್ರಕಾರ ಏನಿದೆಯೋ ಅದನ್ನ ಖಂಡಿತ ಕೊಡ್ಲಿ. ಮತ್ತು ಇನ್ನೊಂದು ವಿಚಾರ ನನಗೆ ಅನ್ಸಿದ್ದು, ಈಗ ನಿಧಿ ಸಿಗುತ್ತೆ ಅಂತ ಅಂದ್ರೆ ಯಾವ್ಯಾವುದೋ ರೀತಿಯಿಂದನೂ ಪ್ರಯತ್ನ ಪಡ್ತಾರೆ. ಯಾವುದೋ ರೀತಿ ಪೂಜೆ, ಮಾಟ ಮಂತ್ರ ಏನೇನೋ ಪ್ರಯತ್ನ ಪಡ್ತಾರೆ. ಆದ್ರೆ ಏನು ಪ್ರಯತ್ನವನ್ನೇ ಪಡದೆ ನಿಧಿ ಸಿಕ್ಕಿದೆ ಅಂತ ಅಂದ್ರೆ ಈ ತರ ವಾಮಾಚಾರಗಳನ್ನ ಮಾಡೋದೆಲ್ಲ ಸುಳ್ಳು ಅಂತ ಆಯ್ತಲ್ವಾ.
ದೇವರು ಯಾವಾಗ ಕೊಡಬೇಕು ಅಂತ ಇರುತ್ತೋ ಆವಾಗ ಕೊಟ್ಟೆ ಕೊಡ್ತಾನೆ. ಒಳ್ಳೆಯ ಮನಸ್ಸು ಪ್ರಾಮಾಣಿಕತೆ ಇದ್ರೆ ದೇವರು ಕೈ ಬಿಡೋದಿಲ್ಲ. ಯಾರಿಗೆ ಸಿಗಬೇಕಾಗುತ್ತೋ ಅವರಿಗೆ ಸಿಕ್ಕೇ ಸಿಗುತ್ತೆ. ನಿಧಿಯ ಬಗ್ಗೆ ಇರುವ ನಂಬಿಕೆ ಎಂದರೆ ನಿಧಿಯನ್ನು ನಾಗರಹಾವು ಕಾಪಾಡ್ತಾ ಇರುತ್ತೆ ಅಂತ. ನಿಧಿಯನ್ನೇನಾದ್ರೂ ಮುಟ್ಟಿದ್ರೆ ನಾಗರಹಾವು ಅವರಿಗೆ ತೊಂದರೆ ಕೊಡುತ್ತೆ ಅಂತ. ಇದು ಸುಳ್ಳೇ ಇರಬಹುದು. ಹಿಂದಿನ ಕಾಲದವರು ಕೆಲವು ನಂಬಿಕೆಗಳನ್ನ ಏನಕ್ಕೆ ಹುಟ್ಟು ಹಾಕಿದ್ರು ಅಂದ್ರೆ ಅದು ಸಾಮಾಜಿಕ ಭದ್ರತೆಗಾಗಿ ಇರಬಹುದು. ಆ ನಂಬಿಕೆ ಒಂದು ರೀತಿ ಸರಿನೇ ಅನ್ಸುತ್ತೆ. ಅನಾವಶ್ಯಕವಾಗಿ ನಿಧಿ ಸಿಗುತ್ತೆ ಅಂತ ಊರಲ್ಲೆಲ್ಲ ಸಿಕ್ಕಿದ ಕಡೆ ಅಗಿಯಕ್ಕೆ ಜನ ಶುರು ಮಾಡ್ತಾರೆ. ಒಂದು ರೀತಿ ಹಾವುಗಳ ಭಯದಿಂದನಾದ್ರೂ ಆಗ್ಲಿ, ಇಲ್ಲ ನಿಧಿ ನೋಡಿದ್ರೆ ಕೆಟ್ಟದಾಗತ್ತೆ ಅನ್ನೋ ನಂಬಿಕೆಯಿಂದನಾದ್ರೂ ಆಗ್ಲಿ ನಿಧಿಯ ವಿಷಯಕ್ಕೆ ಯಾರು ಕೈ ಹಾಕೋದಿಲ್ಲ. ನಂಬಿಕೆ ಏನಾದ್ರೂ ಇರಲಿ, ಅನಾವಶ್ಯಕವಾಗಿ ನಿಧಿಯ ಹುಡುಕಾಟದಲ್ಲಿ ಟೈಮ್ನ ವೇಸ್ಟ್ ಮಾಡೋ ಬದಲು ಅವರು ಕಷ್ಟಪಟ್ಟು ದುಡಿಯೋದಕ್ಕೆ ಮನಸ್ಸು ಮಾಡಿದ್ರೆ ಅದೇ ಒಂದು ನಿಧಿ ಆಗುತ್ತೆ. ಸಮಾಜದಲ್ಲಿ ನಾವು ನೋಡಿರೋ ಹಾಗೆ ಯಾರಿಗಾದ್ರೂ ಒಂದು ಸ್ವಲ್ಪ ಹಣಕಾಸು ಬಂತು ಅಂದ್ರೆ ಎಲ್ಲೋ ದೂರದಲ್ಲಿದ್ದವರೆಲ್ಲ ಓಡೋಡಿ ಬರ್ತಾರೆ. ಯಾವುದೇ ಸಂಬಂಧ ಇಲ್ಲದೆ ಇರೋರು ಸಹ ಮೂಗು ತೋರ್ಸಕ್ಕೆ ಪ್ರಯತ್ನ ಪಡ್ತಾರೆ. ರಾಗಿ ಬೀಸೋವರೆಗೂ ಊರು ತುಂಬಾ ನೆಂಟರು ಅನ್ನೋ ಹಾಗೆ ಯಾರತ್ರ ದುಡ್ಡಿದೆಯೋ ಅಲ್ಲಿವರೆಗೂ ಮಾತ್ರನೇ ಜನಗಳು ಇರ್ತಾರೆ. ಬಂಧು ಬಾಂಧವರು ಸ್ನೇಹಿತರು ಇರ್ತಾರೆ. ಯಾರೋ ಒಬ್ಬ ಮನುಷ್ಯನ ಹತ್ರ ಯಾವುದೇ ರೀತಿ ಉಪಯೋಗ ಇಲ್ಲ ಅಂದಾಗ ಎಲ್ಲರೂ ದೂರ ಆಗ್ತಾರೆ. ಇದೇ ರೀತಿ ಪ್ರಜ್ವಲ್ ರಿತ್ತಿ ಅವರ ಕುಟುಂಬಕ್ಕೆ ಆಗದೆ ಇರ್ಲಿ. ಆದಷ್ಟು ಸರ್ಕಾರ ಅವರಿಗೆ ಹೆಚ್ಚು ರೀತಿಯ ಸಹಾಯಧನವನ್ನು ಕೊಡ್ಲಿ. ಪ್ರಜ್ವಲ್ ರಿತ್ತಿ ಮತ್ತು ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.